ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಿಲ್ಲಾವೋಣಿಯ ಪಂಕಾ ಮಸೀದಿ ಬಳಿ ಬರ್ತಾ ಇದ್ದಂತೆ ಕಲ್ಲು ಮತ್ತು ಚಪ್ಪಲಿಯನ್ನು ಎಸೆದಿದ್ದಾರೆ. ಕಲ್ಲು ಚಪ್ಪಲಿ ತೂರಿದವರನ್ನ ತಕ್ಷಣ ಬಂಧಿಸಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು. ಬಂಧಿಸದೇ ಇದ್ರೆ ಬಾಗಲಕೋಟೆ ಬಂದ್ಗೆ ಕರೆ ಕೊಡ್ತೀವಿ ಅಂತ ಹಿಂದೂ ಸಂಘಟನೆಯ ಮುಖಂಡರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇವತ್ತು 10 ಗಂಟೆಗೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಶಿವಾಜಿ ಮೂರ್ತಿಯ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂತಂದರೆ ಪ್ರಕ್ಷುಬ್ಧವಾದ ವಾತಾವರಣ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಆಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಸ್ವತಃ ಮಾತನಾಡಲಿಕ್ಕೆ ಏನೊಂದು ಮೆರವಣಿಗೆಯಲ್ಲಿ ಇರತಕ್ಕಂಥ ಹಿಂದೂ ಕಾರ್ಯಕರ್ತರು ಕೂಡ ಇರುವಂಥದ್ದು. ಅವ್ರು ಏನು ಹೇಳ್ತಾರೆ ಅನ್ನೋಂಥ ಕೇಳೋಣ. ಸರ್, ಇವತ್ತಿನ ದಿವಸ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಏನಾಯಿತು ಮುಖ್ಯವಾಗಿ? ಇನ್ನು ಬಾಗಲಕೋಟೆಯಲ್ಲಿ ಇವತ್ತು ಶಿವಾಜಿ ಜಯಂತಿಯ ನಿಮಿತ್ತ ಭವ್ಯ ಶೋಭಾಯಾತ್ರೆ ಇತ್ತು. ಭವ್ಯ ಶೋಭಾಯಾತ್ರೆ ಆಗುವ ಸಂದರ್ಭದಲ್ಲಿ ಬಾಗಲಕೋಟೆ ಹಿಂದೂ ಸಮಾಜ ಮತ್ತು ಯುವಕರು ಎಲ್ಲ ಮಾತೆಯರು ಸಹಿತ ಅಚ್ಚುಕಟ್ಟಾಗಿ ಶಾಂತ ರೀತಿಯಿಂದ ಏನು ಆರಂಭವಾಗಿತ್ತು. 5:30-6 ಗಂಟೆಗೆ ನಮ್ಮ ಭವ್ಯ ಶೋಭಾಯಾತ್ರೆ ಆರಂಭ ಆಗಿತ್ತು. ಆ ಭವ್ಯ ಶೋಭಾಯಾತ್ರೆ ಆರಂಭ ಆಗುವ ಸಂದರ್ಭದಲ್ಲಿ ಇನ್ನೇನು ಬಾಗಲಕೋಟೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇನ್ನೇನು 5 ನಿಮಿಷ ಇತ್ತು ಅದು ಅಂಬಾಭವನಿಗೆ ಮುಕ್ತಾಯ ಆಗ್ಬೇಕಾರೆ ಅಲ್ಲಿ ಇರ್ತಕ್ಕಂಥ ಪಕ್ಕ ಏನು ಸೆನ್ಸಿಟಿವ್ ಆಫ್ ಏರಿಯಾ ಅಂತೀವಿ ನಾವು. ಬಾಗಲಕೋಟೆ ಸೆಂಟರ್ ಆಫ್ ಹಾಟ್ ಸಿಟಿ ಒಳಗಡೆ ಇರ್ತಕ್ಕಂಥ ಮಸೀದಿ, ಅಲ್ಲಿರ್ತಕ್ಕಂಥ ಬಂದೋಬಸ್ತು ಅಚ್ಚುಕಟ್ಟಾಗಿತ್ತು. ಪೊಲೀಸರ ಇಲಾಖೆನ ಹಲ್ಲುಗಳಂಗಿಲ್ಲ. ಅಚ್ಚುಕಟ್ಟಾಗಿದ್ದ ಸಂದರ್ಭದಲ್ಲಿ ಇನ್ನೇನು ನಮ್ಮದು ಮೆರವಣಿಗೆ ಎಂಟ್ರಿ ಆದ ತಕ್ಷಣ ಒಬ್ಬ ಮುಸ್ಲಿಂ ಜಿಹಾದಿ ಬೋಧನೆ ಆಗಿರ್ತಕ್ಕಂಥ ಯುವಕ ಮೊದಲು ಚಪ್ಪಲಿ ಎಸಿತಾನೆ. ನಂತರ 5-10 ನಿಮಿಷ ಆದಮೇಲೆ ಮತ್ತೆ ಕಲ್ಲು ಎಸಿತಾನೆ. ನಂತರ ಅಲ್ಲಿರ್ತಕ್ಕಂಥ ಆ ಕಲ್ಲು ತಪ್ಪಿ ಬಾಗಲಕೋಟೆ ಜಿಲ್ಲೆ SP ಸಾಹೇಬ್ರ ಮೇಲೆ ಬೀಳುತ್ತೆ. SP ಸಾಹೇಬ್ರ ಮೇಲೆ ಈ ರೀತಿ ಕಲ್ಲು ಬಿದ್ದಾಗ ಎಲ್ಲ ಜನರು SP ಸಾಹೇಬ್ರ ರಕ್ಷಣೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಏನು ಆಕ್ರೋಶಗೊಂಡ್ರು ವಿನಃ ಬೇರೆ ಯಾವುದೇ ಉದ್ದೇಶ ಇಲ್ಲ. ನಾವು ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಬಾಗಲಕೋಟೆಯ ಕೆಲವು ಕಿಡಿಗೇಡಿ ಮುಸ್ಲಿಂ ಯುವಕರು ಮಾತ್ರ, ನಾವೆಲ್ಲ ಮುಸ್ಲಿಂ ಸಮಾಜಕ್ಕೇನು ಹೇಳ್ತಿಲ್ಲ. ಇನ್ನು ಮೆರವಣಿಗೆಯ ಮೇಲೆ ಕಲ್ಲು ಚಪ್ಪಲಿ ತೂರಾಟದ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರ ಮೇಲೂ ಕೂಡ ಕಲ್ಲು ಬಿದ್ದಿದೆ, ನನ್ನ ಮೇಲೆ ಕಲ್ಲು ಬಿದ್ದಿದೆ. 2 ಕಲ್ಲುಗಳು ಬಿತ್ತು, ಚಪ್ಪಲಿ ಬಿತ್ತು. ಆದರೆ ಜನರಿಗೆ ಏನೂ ಆಗಿಲ್ಲ, ಪೊಲೀಸರಿಗೆ ಗಾಯ ಆಗಿದೆ, ಅಲ್ಪ ಸ್ವಲ್ಪ ಗಾಯ ಆಗಿದೆ ಅಂತ ಅವರು ಹೇಳಿದರು. ವಿಡಿಯೋ ಪರಿಶೀಲನೆ ಮಾಡ್ತೀವಿ, ಇಲ್ಲಿವರೆಗೆ ಯಾರನ್ನು ಬಂಧಿಸಿಲ್ಲ, ಕ್ರಮ ಕೈಗೊಳ್ತೀವಿ ಅಂತ ಅವ್ರು ಹೇಳ್ಕೊಂಡ್ರು. ಇವತ್ತು ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನಲ್ಲಿ. ನಾವೆಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು, ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು. ಯಾವ ಸೈಡಿಂದ ಬಂತು ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ 2 ಕಲ್ಲು ಬಂತು ನಮಗೀಗ, ನಮ್ಮ ಗಮನಕ್ಕೆ ಈಗ. ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ, ಯಾರಿಗೇನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲ್ಲಾದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು, ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಇಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಸ್ಲೈಡ್ ಮೇಜ್ ಈಗ ಚೆಕ್ ಮಾಡ್ತಾ ಇದ್ದೀವಿ, ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ, ಯಾರಿದೆ ರಾತ್ರಿನೂ ಚೆಕ್ ಮಾಡ್ತೀವಿ. ಒಂದು ವೇಳೆ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಕನ್ಫರ್ಮ್ ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.